ಉಗ್ರರ ಹೆಜ್ಜೆ ಮೇಲೆ ಎನ್ಐಎ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಇಲ್ಲಿವರೆಗೆ 100 ಮಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಬೈಸರನ್ ವ್ಯಾಲಿ ದಾಳಿಗೆ ಸಂಬಂಧಿಸಿದಂತೆ ವಿಚಾರಣೆಯಾಗಿದೆ. ಬೈಸರನ್ ವ್ಯಾಲಿ ಭೇಟಿ ನೀಡಿ ಪರಿಶೀಲನೆಯನ್ನು ಎನ್ಐಎ ಡಿಜಿ ಕೂಡ ಮಾಡಿದ್ದಾರೆ. ಸಾಕ್ಷ್ಯ ಸಂಗ್ರಹಗಳನ್ನು ಮಾಡಲಾಗ್ತಾ ಇದೆ. ಫೋರೆನ್ಸಿಕ್ ಟೀಮ್ ಬೈಸರನ್ ವ್ಯಾಲಿಯ 3D ಮ್ಯಾಪಿಂಗ್ ಕೂಡ ಆಗಿದೆ. 3D ಮ್ಯಾಪಿಂಗ್ ಮೂಲಕ ಉಗ್ರರು ಬಂದಂಥ ದಾರಿಯ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಉಗ್ರ ದಾಳಿಯನ್ನು ಮರು ಸೃಷ್ಟಿಸಿ ತನಿಖೆಯನ್ನು ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲೇ 45 ಎನ್ಐಎ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಇವರಿಗೆ 10 ಉಗ್ರರು ಮತ್ತು ಉಗ್ರರಿಗೆ ನೆರವು ಕೊಟ್ಟವರ ಮನೆ ಧ್ವಂಸ ಆಗಿದೆ. सदन दाते जो है वो पहलगाम पहुंचे हुए। ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಚಂದ್ರಮೋಹನ್ ರೆಡಿ ಇದ್ದಾರೆ. ಚಂದ್ರಮೋಹನ್, ಅಲ್ಲಿಗೆ ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಒಂದು ವಿಚಾರ ಸ್ಪಷ್ಟ ಆಗ್ತಿದೆ ಅಂತ ಅನ್ಸುತ್ತೆ. ಸ್ಥಳೀಯರ ನೆರವಿತ್ತು ಈ ದಾಳಿಯ ಹಿಂದೆ ಅನ್ನೋದು ಸ್ಪಷ್ಟ ಆಗ್ತಿದೆ. ಹೌದು ರಕ್ಷತ್, ಸ್ಥಳೀಯರಕ್ಕೂ ಈ ಒಂದು ದಾಳಿಗೆ ನೆರವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಎನ್ಐಎ ತನಿಖೆಯಲ್ಲಿ ಈಗ ಬೆಳಕಿಗೆ ಬಂದಿದೆ. ಈ ಕಾರಣಕ್ಕಾಗಿಯೇ ದಾಳಿಗೆ ನೆರವು ಕೊಟ್ಟಂಥವ್ರನ್ನು ಕೂಡ ಈಗ ಎನ್ಐಎ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದೆ. ಜೊತೆಗೆ ಈ ಉಗ್ರಗಾಮಿಗಳು ಯಾರ್ಯಾರು ಭಾಗಿಯಾಗಿದ್ರು ಅಂಥವರ ಮನೆಗಳನ್ನು ಕೂಡ ಈಗಾಗಲೇ ಧ್ವಂಸ ಮಾಡಿದೆ. 10ಕ್ಕೂ ಹೆಚ್ಚು ಉಗ್ರಗಾಮಿಗಳು ಮತ್ತು ಉಗ್ರಗಾಮಿಗಳಿಗೆ ನೆರವು ಕೊಟ್ಟಂಥವರ ಮನೆಗಳನ್ನು ಈಗ ಕಾಶ್ಮೀರದಲ್ಲಿ ಧ್ವಂಸ ಮಾಡಲಾಗಿದೆ. ಮುಖ್ಯವಾಗಿ ಎನ್ಐಎ ಅಧಿಕಾರಿಗಳು 3D ಮ್ಯಾಪಿಂಗನ್ನು ಈ ಒಂದು ಘಟನೆ ಬಗ್ಗೆ ನಡೆಸಿದ್ದಾರೆ. 3D ಮ್ಯಾಪಿಂಗ್ ಏನು ಅಂತಂದರೆ, ಉಗ್ರಗಾಮಿಗಳು ಯಾವ ಮಾರ್ಗದಿಂದ ಬಂದರು, ಯಾವ ಮಾರ್ಗದಿಂದ ಹೊರಗಡೆ ಹೋದ್ರು ಮತ್ತು ಅವರಿಗೆ ನೆರವು ಕೊಟ್ಟಂಥವ್ರು ಯಾರು, ಆಗ ದಾಳಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು, ಹೇಗೆ ಅನ್ನೋದ್ರ ಬಗ್ಗೆ ಒಂದು ಮ್ಯಾಪಿಂಗ್ ಅನ್ನ ಎನ್ಐಎ ಅಧಿಕಾರಿಗಳು ನಡೆಸಿದರೆ ಇದರ ಆಧಾರದ ಮೇಲೆ ಅವರಿಗೆ ನೆರವು ಕೊಟ್ಟಂತವರು ಎಲ್ಲರ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಜೊತೆಗೆ ಅವರು ಬಳಸಿದಂತಹ ಶಸ್ತ್ರಾಸ್ತ್ರಗಳು ಯಾವ್ಯಾವುದು, ಜೊತೆಗೆ ಕಮ್ಯುನಿಕೇಷನ್ ನೆಟ್ವರ್ಕ್ಗಳಲ್ಲಿ ಯಾವ್ಯಾವುದನ್ನ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ, ಸ್ಯಾಟಲೈಟ್ ಫೋನನ್ನು ಬಳಸಿದಾರಾ ಹೇಗೆ ಮತ್ತು ಫೋನನ್ನು ಬಳಸಿದಾರಾ ಹೇಗೆ, ಇವೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಈಗ ಎನ್ಐಎ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಈಗ ಬೈಸರನ್ ವ್ಯಾಲಿಯಲ್ಲಿ ನಡೆದಂತಹ ಉಗ್ರಗಾಮಿ ದಾಳಿಗೆ ಸಂಬಂಧಪಟ್ಟಂತೆ 100ಕ್ಕೂ ಹೆಚ್ಚು ಮಂದಿಯನ್ನು ಇದುವರೆಗೂ ಕೂಡ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಕೆಲವರನ್ನ ಈಗಾಗಲೇ ತಮ್ಮ ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ. ಓವರ್ ಗ್ರೌಂಡ್ ವರ್ಕರ್ಗಳಾಗಿ ಭಯೋತ್ಪಾದಕರಿಗೆ ನೆರವು ನೀಡ್ತಾ ಇದ್ದಂಥವ್ರದ್ದು ಎಲ್ಲರನ್ನೂ ಕೂಡ ಎನ್ಐಎ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇವತ್ತು ಎನ್ಐಎದ ಮುಖ್ಯಸ್ಥರಾಗಿರ್ತಕ್ಕಂತಹ ಸದಾನಂದ ಡಾಟೆ ಅವರು ಕೂಡ ಈ ಬೈಸರನ್ ವ್ಯಾಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ಸ್ಥಳದಲ್ಲಿ ಪರಿಶೀಲನೆಯನ್ನು ಸದಾನಂದ ಡಾಟೆ ಅವರು ಕೂಡ ನಡೆಸ್ತಾ ಇದ್ದಾರೆ. ಈ ಘಟನೆ ಬಗ್ಗೆ ತನಿಖೆ ನಡೆಸಲಿಕ್ಕೆ ಎನ್ಐಎ 45 ಮಂದಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದೆ. ಈ 45 ಮಂದಿ ಅಧಿಕಾರಿಗಳು ಕೂಡ ಈ ಬೈಸರನ್ ವ್ಯಾಲಿ ಮತ್ತು ಕಾಶ್ಮೀರದ ಬೇರೆ ಬೇರೆ ಭಾಗಗಳಲ್ಲಿ ಜಿಲ್ಲೆಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಓವರ್ ಗ್ರೌಂಡ್ ವರ್ಕರ್ಗಳು ಎಲ್ಲೆಲ್ಲಿ ಇದ್ದಾರೆ ಅವರುಗಳನ್ನ ವಶಕ್ಕೆ ಪಡಿತಕ್ಕಂಥದ್ದು, ಅವ್ರನ್ನ ವಿಚಾರಣೆ ನಡೆಸ್ತಕ್ಕಂಥದ್ದು ಸೇರಿದಂತೆ ಈ ಒಂದು ತನಿಖೆಯ ಕೆಲಸವನ್ನ ಎನ್ಐಎದ 45 ಮಂದಿ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಈಗ ಇದುವರೆಗೂ ಬಂದು ತನಿಖೆನ ಸಂಪೂರ್ಣವಾಗಿ ಎನ್ಐಎ ಅಧಿಕಾರಿಗಳು ಮುಗಿಸ್ತಾ ಇದ್ದಾರೆ. ಅದರ ಒಂದು ತನಿಖಾ ವರದಿಯನ್ನು ಕೂಡ ಈಗ ಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ. ಅದರ ಸಿದ್ಧತೆಯನ್ನು ಕೂಡ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ತನಿಖೆ ವೇಳೆಯಲ್ಲಿ ಸ್ಥಳೀಯರ ನೆರವಿನಿಂದಲೇ ಈ ಒಂದು ದೊಡ್ಡ ಮಟ್ಟದ ದಾಳಿಯನ್ನು ಉಗ್ರಗಾಮಿಗಳು ನಡೆಸಿರೋದು ಮತ್ತು ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಭದ್ರತೆ ಇರಲಿಲ್ಲ, ಪೊಲೀಸರು ಇರಲಿಲ್ಲ, ಜೊತೆಗೆ ಭದ್ರತಾ ಪಡೆಗಳಿರಲಿಲ್ಲ, ಸೈನಿಕರಿರಲಿಲ್ಲ ಮತ್ತು ಅಲ್ಲಿ ಸ್ಥಳೀಯ ಪೊಲೀಸರಿಗಾಗ್ಬೋದು ಅಥವಾ ಭದ್ರತಾ ಪಡೆಗಳಿಗಾಗ್ಬೋದು ಯಾವುದೇ ಮಾಹಿತಿಯನ್ನು ಕೊಡದೇ ಆ ಸ್ಥಳಕ್ಕೆ ಪ್ರವಾಸಿಗರನ್ನು ಕೂಡ ಬಿಡಲಾಗಿತ್ತು. ಈ ದಾಳಿ ನಡೀಲಿಕ್ಕೆ ಏನು ಕಾರಣ, ಭದ್ರತಾ ವೈಫಲ್ಯ ಹೇಗಾಯಿತು, ಏನು ಈ ಟೂರಿಸ್ಟ್ ಆಪರೇಟರ್ಗಳೇ ಆ ಸ್ಥಳವನ್ನು ಪ್ರವಾಸಿಗರಿಗಾಗಿ ಓಪನ್ ಮಾಡಿದ್ದು, ಇವೆಲ್ಲವುದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನು ಕಲೆ ಹಾಕಿ ಈ ತನಿಖಾ ವರದಿಯನ್ನು ಕೂಡ ಕೋರ್ಟ್ಗೂ ಕೂಡ ಸಲ್ಲಿಸ್ತಾರೆ ಮತ್ತು ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಎನ್ಐಎ ಅಧಿಕಾರಿಗಳು ನೀಡಲಿದ್ದಾರೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.